ಹಲೋ ಡಿಯರ್ ನಿಬ್ಬಾಸ್ ಅಂಡ್ ನಿಬ್ಬಿಸ್, ನಿಮ್ಮೆಲ್ಲರಿಗೂ ಗುಡ್ ಮೋದಿಕೆ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್ ಅಂಡ್ ಮಿಡ್ ನೈಟ್. ಹಾಗೆ ಇನ್ನೊಂದು ವಿಷಯ ಗುರು, ಹ್ಯಾಪಿ ಮೋದಿ ಕೇರ್ ನ್ಯೂ ಇಯರ್. ನರೇಂದ್ರ ಮೋದಿ ಅವ್ರಿಗೂ ಮೋದಿ ಕೇರ್ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದಕ್ಕೆ ವಿಡಿಯೋ ತಮ್ನೇಲ್ ಅಲ್ಲಿ ನಾವು ಮೋದಿಜಿ ಅವರಿಗೆ ರಾಂಗ್ ಮಾರ್ಕ್ ಹಾಕಿದೀವಿ ಅಷ್ಟೇ. ಪ್ರಸ್ತುತ ವಿಡಿಯೋದಲ್ಲಿ ಮೋದಿ ಕೇರ್ನಲ್ಲ, ಮೋದಿ ಕೇರ್ನ ಒಂದು ಸಾಮಾನ್ಯ ರೋಸ್ಟ್ ಮಾಡೋಣ. ಆ ಸಾಮಾನ್ಯನ ಹೆಸರೇ ವೆಂಕಟೇಶ್ವರನ್ ಚಿಪ್, ಎಂಟಾಣಿ ಚಿಪ್. ಬಟ್ ನೋಡೋ ಬಶೀರ್, ಅದು ಯಂಗೇಶ್ವರನ್ ಚಿಪ್ ಅಲ್ಲ, ಮೋದಿ ಕೇರ್ ಎನ್ವೈರೋ ಚಿಪ್. ಹಾ ಗುರು ಎನ್ವೈರೋ ಚಿಪ್. ಸಾರಿ. ಇದ್ರ ಬಗ್ಗೆ ಹೇಳಕ್ಕಿಂತಲೂ ಮುಂಚೆ ಒಂದ್ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ಅಲ್ಲಿವರೆಗೂ ಸರ್, ನಾವೀಗ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಲ್ಲ, ಆ ಮೊಬೈಲ್ ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ಎಷ್ಟು ಡ್ಯಾಮೇಜಸ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ನಮ್ಮ ಮೊಬೈಲಲ್ಲಿ ಬರುವಂಥ ರೇಡಿಯೇಷನ್ಸ್ ನಮ್ಮ ಬಾಡಿನ ಎಷ್ಟು ವೀಕ್ ಮಾಡ್ತಾ ಇದೆ. ನಾವು ಬಾಯಲ್ಲಿ ಮಾತ್ರ ಹೇಳ್ತಾ ಹೋದ್ರೆ ಯಾವುದೇ ಆದರೂ ಕಣ್ಣಲ್ಲಿ ಸರಿ ನೋಡಬೇಕು ಹೋಗಲ್ಲ ನಾವು. ಸರಿ, ಅದಕ್ಕೆ ಒಂದು ಡೆಮೋ ಮಾಡಿ ತೋರಿಸ್ತೀನಿ. ಇದು ನಿಮ್ಮ ಮೊಬೈಲ್, ಈ ಮೊಬೈಲ್ನ ನೀವು ಜೋಬಲ್ಲಿ ಇಟ್ಕೊಳ್ಳಿ. ಈ ನಂಬರ್ಗೆ ಡೈಲ್ ಮಾಡಿ ಸರ್, ಈ ನಂಬರ್ಗೆ ಡೈಲ್ ಮಾಡಿ. ಏನು ಮಾಡಿ ಅಂತಂದರೆ, ಕಾಲನ್ನ ಬೀಚ್ ಕಡೆ ಇಟ್ಕೊಳ್ಳಿ ಸರ್, ಹಾಗೆ ಕೈನ ಹಿಂಗಡೆ ಲಾಕ್ ಮಾಡ್ಕೊಳ್ಳಿ. ಸೊ ಮುಂದೆ ಬನ್ನಿ, ಫೋನ್ ಬರ್ತಾ ಇದೆ. ನಾನು ಹಿಂಗಡೆಯಿಂದ ನಿಮಗೆ ಸ್ವಲ್ಪ ಪ್ರೆಷರ್ ಕೊಡ್ತೀನಿ. ಈ ಪ್ರೆಷರ್ ಏನು ಮಾಡುತ್ತೆ, ನಿಮ್ಮ ಬಾಡಿನ ಎಷ್ಟು ವೀಕ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಪ್ರೆಷರ್ ಕೊಡ್ತೀನಿ. ಇಲ್ಲಿ ಆಗ್ತಾ ಇರಲ್ಲ ಸರ್, ಇನ್ನೊಂದು ಸರಿ ನೋಡಿ, ಮುಂದೆ ಬಿಡಿ. ನಿಮ್ಮ ಬಾಡಿ ಇಷ್ಟೊಂದು ವೀಕ್ ಆಗ್ತಾ ಇದೆ, ನಿಮ್ಮ ಮೊಬೈಲ್ ತೆಗೆದು ಸರಿ ಆ ನಂಬರ್ಗೆ ಡೈಲ್ ಮಾಡಿ. ಇದರಲ್ಲಿ ಎನ್ವಿರೋ ಚಿಪ್ ಇದೆ, ನಾವು ಹಾಕಿರುವಂತಹ ಒಂದು ಮೋದಿ ಕೇರ್ನ ಎನ್ವಿರೋ ಚಿಪ್ ಇದೆ. ಇದು ರೇಡಿಯೇಷನ್ ಪ್ರೊಟೆಕ್ಷನ್ ಚಿಪ್ ಅಂತ ಹೇಳಿ. ಈ ಎನ್ವಿರೋ ಚಿಪ್ ಇರುವಂಥ ಮೊಬೈಲ್ನ ನೀವು ಬಿಟ್ಕೊಳ್ಳಿ. ಈ ನಂಬರ್ಗೆ ಡೈಲ್ ಮಾಡಿ ಸರ್. ನೀವು ಈ ಮೊಬೈಲ್ನ ಜೋಬಲ್ಲಿ ಇಟ್ಕೊಳ್ಳಿ. ಎನ್ವಿರೋ ಚಿಪ್ ಹಾಕಿರುವಂಥ ಮೊಬೈಲ್ನ ಈಗ ಚೇತನ್ ಅವರು ಇಟ್ಕೊಂಡಿದ್ದಾರೆ. ಈಗ ಇದಕ್ಕೆ ಫೋನ್ ಬರ್ತಾ ಇದೆ, ಅದೇ ಥರ ಪ್ರೆಷರ್ ನಾನು ಕೊಡ್ತಾ ಇದ್ದೀನಿ. ನಿಮ್ಮ ಬಾಡಿ ಸ್ಟ್ಯಾಮಿನಾ ಹೇಗಿರುತ್ತೆ ಅಂತ ನೋಡಿ. A few moments later. ಹೇಗಿದೆ ಸರ್ ನಿಮ್ಮ ಸ್ಟ್ಯಾಮಿನಾ? ಈಗ ಬ್ಯಾಕ್ ಬಂದ್ರೆ ನೀವು ಬ್ಯಾಕ್ ಬರಲಿಲ್ಲ, ಯಾಕೆ ಅಂದರೆ ನೀವು ಹಾಕಿರುವಂತಹ ಈ ಒಂದು ರೇಡಿಯೇಷನ್ ಪ್ರೊಟೆಕ್ಷನ್ ಚಿಪ್. ಈ ಒಂದು ರೇಡಿಯೇಷನ್ ಪ್ರೊಟೆಕ್ಷನ್ ಚಿಪ್ ಇಂದ ನಿಮ್ಮ ಬಾಡಿ ಸ್ಟ್ಯಾಮಿನಾ ಇಷ್ಟಿತ್ತು. ಹೆಂಗೆ ನಮ್ ಮೊಟ್ಟೆ ಮಮ್ಸ್ ಎಕ್ಸ್ಪೆರಿಮೆಂಟ್ ನಕ್ಕನ್ ಅವ್ರ ಇದ್ರಲ್ಲೆಲ್ಲ PhD ತಗೊಂಡ್ಬಿಟ್ಟವ್ರಮ್ಮ. ಎಲ್ಲಿಂದ ಬತ್ತವಲ್ಲಿ ಇಂಥವು? ಇವನ್ ಮಕ್ಕೆ ನಾ ಮಳೆ ಊರಿ ಕೆಳಗಂಟೆ ಸಿಗಾಕ. ಆ ಎಕ್ಸ್ಪೆರಿಮೆಂಟ್ ಏನ್ ಗೊತ್ತಾ ಗುರು ಅವ್ನ್ ಮಾಡಿದ್ದು? ಫಸ್ಟ್ ಟೈಮು ನಾರ್ಮಲ್ ಮೊಬೈಲ್ಗೆ ಒಂದ್ ಕಾಲ್ ಮಾಡ್ದ. ಆ ಮೊಬೈಲ್ ನ ಜೋಬಲ್ ಇಟ್ಕೊಳ್ಳಿ ಅಂತಂದ. ಪ್ರೆಷರ್ ಬಿಟ್ಟ. ಅವನು ಶಕ್ತಿಮಾನ ಆತರ ಇರೋವನು ಈ ನನ್ ಮಗ ಬಿಡ್ತಿರೋ ಪ್ರೆಷರ್ಗೆ ಹಿಂದೆ ಬಂದ್ಬಿಟ್ಟ. ಇನ್ನು ಸೆಕೆಂಡ್ ಟೈಮು ಮೋದಿ ಕೇರ್ ಚಿಪ್ ಹಾಕಿರೋ ಮೊಬೈಲ್ ನ ಇವನ್ ಜೋಬಿಗಿಟ್ಟ. ನೆಕ್ಸ್ಟ್ ಪ್ರೆಷರ್ ಬಿಡಕ್ ಸ್ಟಾರ್ಟ್ ಮಾಡ್ದ. ಇವನು ಇದ್ದಕ್ಕಿದ್ದಂಗೆ ಜಪಾನಿ ತೈಲ ಕುಡ್ದೋ ನಂಗೆ ಫುಲ್ ಎನರ್ಜಿ ಬಂದ್ಬಿಟ್ಟು ಅವ್ನ್ ಎಷ್ಟೇ ವಾರ ಬಿಟ್ಟುನು ಇವ್ನ ಹಿಂದೆ ಬರ್ಲಿಲ್ಲ. ಇದು ನಾವ್ ನಂಬೇಕು. ಅಲ್ಲ ಗುರು, ನಮ್ಮನ್ನೇನ್ ಇವನು ಲಾಲ್ ಬಾಗಲ್ ಕುಂತ್ಕೊಂಡ್ ಡ್ರೋನ್ ಪ್ರತಾಪ್ ಕೈಲಿ ₹1,000 ಅಜಾಮತ್ ಮಾಡ್ಸ್ಕೊಳೋನು ಅನ್ಕಂಡೇನು? ಸುಮ್ನೆ ತಲೆಗೆ ಶೂಟ್ ಮಾಡ್ತವನಲ್ಲ ಗುರು ಇವನು. ರೇಡಿಯೇಷನ್ಸ್ ಅಂತೆ, ಅದಂತೆ ಇದಂತೆ. ಉಪಯೋಗವಿಲ್ದೇ ಇರೋ ಸ್ಟಿಕ್ಕರ್ ನ ₹700-800 ಮಾರ್ತವ್ರೆ. ತಲೆ ಅಂದ್ರೆ ಇವ್ರದೇ ಗುರು, ಬಿಗ್ ಸ್ಕ್ಯಾಮ್ ಇದು. ಅಂದ್ರೆ ನಮ್ಮಂತವ್ರಿಗೆ ಇದು ಒಂಥರ ದೊಡ್ಡ ಸ್ಕ್ಯಾಮೇ ಬಿಡಿ. ₹700-800 ಇದೆಲ್ಲ ನಮಗೆ ಚಿಕ್ಕ ಅಮೌಂಟ್ ಅಲ್ಲ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಅಪ್ಪಿ ತಪ್ಪಿ ಎಕ್ಸ್ಪೆರಿಮೆಂಟ್ ನ ನನ್ ಮೇಲೆ ಮಾಡ್ಬಿಟ್ಟಿದ್ರೆ ಬ್ಯಾಟು ಬಾಲ್ ಎರಡು ಕಿತ್ ಕಳಿಸ್ಬಿಡ್ತಾ ಇದ್ದೆ ಕಾಂತ. ಐ ಡೋಂಟ್ ಲೈಕ್ ದಿಸ್ ಕಾಂತ, ಐ ಡೋಂಟ್ ಲೈಕ್ ದಿಸ್ ಮ್ಯೂಸಿಕ್. ಪ್ರಾಡಕ್ಟ್ ಪ್ಲಾನ್ ಕೊಟ್ಟವನ್ ಇದಕ್ಕೆ ಸಾಷ್ಟಾಂಗ ನಮಸ್ಕಾರಗಳು. ಈ ಪ್ರಾಡಕ್ಟ್ ಇನ್ ಪ್ಲಾನ್ ಒಳ್ಳೆ ವಿಜಯ್ ಮಲ್ಯಂಗೆ ಬಡ್ಡಿ ಇಲ್ದಂಗ್ ಲೋನ್ ಕೊಟ್ಟಂಗ ಐತೆ. ಈ ಮೋದಿ ಕೇರ್ ಮೆಂಬರ್ಸ್ ಏನಿದ್ದಾರೆ, 1ರಿಂದ 2, 2ರಿಂದ 4, 4ರಿಂದ 8, 8ರಿಂದ 16 ಇದೇ ತರ ಮೆಂಬರ್ಸ್ ನ ಮೋದಿ ಕೇರ್ಗೆ ಜಾಯಿನ್ ಮಾಡಿಸ್ತಾ ಇರ್ತಾರೆ. ಈ ಜಾಯಿನ್ ಮಾಡಿಸಿದ್ರೆ ಅವ್ರಿಗೆ ಲಾಭ ಸಿಗುತ್ತೆ. ಅಪ್ಪಿ ತಪ್ಪಿ ಜಾನಿ ಬಶೀರ್ ಬಾಬಾ ನಿಮ್ಗೆಲ್ಲಾನ ಸಿಕ್ಬಿಟ್ರೆ ಕಟ್ ಮಾಡಾಕ್ಬಿಡ್ರಿ, ಹೇಳ್ತೀನಿ. ನೆಟ್ವರ್ಕ್ ನ ಕಣ್ರಿ, ಶಾಂತಂ ಪಾಪಂ ಸಭ್ಯತೆ ಕಣ್ರಿ, ಸಭ್ಯತೆ. ಅಷ್ಟಕ್ಕೂ ಆ ಚಿಪ್ಪಿನಲ್ಲಿ ಸಿಕ್ಕ ರಹಸ್ಯಮಯವಾದ ವಸ್ತುವಾದರೂ ಏನು ಮುಂದೆ ಇದೆ. एकदम इन्होंने
ये जिंदगी बदल दी 119 पे इतनी अच्छी पार्टनरशिप चल रही ओ भाई मारो मुझे मारो मारो मुझे मारो मारो नहीं ये मजाक हो रहा है एक सेकंड यार मजाक हो रहा है नहीं ये ओ भाई मारो मुझे मारो मारो मुझे मारो मारो नहीं ये मजाक ನೋಡುದ್ರಲ್ಲ ಡಿಯರ್ ನಿಬ್ಬಾಸ್ ಅಂಡ್ ನಿಬ್ಬೀಸ್, ಈ ವಿಡಿಯೋ ನೋಡಿದ ಮೇಲೂ ನೀವೇನಾದರೂ ಆ ಚಿಪ್ ಅನ್ನು ಕೊಂಡುಕೊಂಡರೆ ಅದು ನಿಮ್ಮ ದಡ್ಡತನದ ಪರಮಾವಧಿ. ಫಸ್ಟ್ ಪಾಯಿಂಟ್, ಮೊಬೈಲ್ ಇಂದ ಬರ್ತಿರುವಂತಹ ರೇಡಿಯೇಷನ್ಸ್ ಇಂದ ನಮ್ಮನ್ನ ಕಾಪಾಡುತ್ತೆ ಅಂತ ಇದೆ. ಆದ್ರೆ ಈ ರೇಡಿಯೇಷನ್ ಚಿಪ್ ಅಲ್ಲಿ, ಮೋದಿ ಕೇರ್ ಎನ್ವೈರೋ ಚಿಪ್ ಅಲ್ಲಿ ರೇಡಿಯೇಷನ್ಸ್ ತಡೆಯುವಂತದ್ದು ಏನಾದ್ರೂ ಮೆಟೀರಿಯಲ್ ಇರ್ಬೇಕಲ್ಲ. ಆ ಮೆಟೀರಿಯಲ್ ಏನು ಇಲ್ಲ ಅಂದ್ರೆ ರೇಡಿಯೇಷನ್ಸ್ ನ ಹೆಂಗೆ ತಡೆಯುತ್ತೆ? ಆ ಫಸ್ಟ್ ಎಕ್ಸ್ಪೆರಿಮೆಂಟ್ ನಮ್ ಮೊಟ್ಟೆ ಮಾಮ್ಸ್ ಮಾಡಿದ್ ನೀವ್ ನೋಡಿದಿರಲ್ಲ, ಅವನ್ ಅದ್ರಲ್ಲಿ 30 ಸೆಕೆಂಡಿಗೇನೆ ನಿಮ್ಗೆ ಇಷ್ಟು ಎನರ್ಜಿ ಲಾಸ್ ಆಗ್ತಿದೆ ಅಂತ ಹೇಳ್ತಾವನೆ. ಗುರು, ನೀವೆಲ್ಲ ಮೊಬೈಲ್ ತಗೊಂಡು ಒಂದ್ 5 ವರ್ಷ ಆಗಿರ್ಬೋದಲ್ವಾ? ಅಂದ್ರೆ ಒಂದು ಆವರೇಜ್ ತಗೊಳ್ಳೋಣ, ಒಂದ್ 5 ವರ್ಷ ಮಿನಿಮಮ್ ಅಂದ್ರೆ ಸುಮಾರು 15,76,80,000 ಸೆಕೆಂಡ್ಸ್. ಇದಕ್ಕಿಂತಲೂ ಜಾಸ್ತಿ ಆಗಿದೆ ಈ ಮೊಬೈಲ್ ನ ಯೂಸ್ ಮಾಡಿ. ಅಂದ್ರೆ 5 ವರ್ಷದಿಂದ ಯೂಸ್ ಮಾಡ್ತಿದ್ರೆ ಇಷ್ಟ ಆಗಿರುತ್ತೆ. ಅಂತದ್ರಲ್ಲಿ ಈ 5 ವರ್ಷದಲ್ಲಿ ನಿಮಗೆ ಎಷ್ಟು ಎನರ್ಜಿ ಲಾಸ್ ಆಗ್ಬಿಡ್ಬೇಕಾಗಿತ್ತು? ಹಾಗೇನಾದ್ರು ಲೆಕ್ಕ ತಗೊಂಡ್ರೆ ನೀವ್ ಇಷ್ಟೊತ್ತಿಗೆ ಸತ್ತು, ನೀವ್ ಹರಿಶ್ಚಂದ್ರ ಘಾಟಲ್ಲಿ ಮಣ್ಣಾಗಿ ನಿಮ್ ಮೂಳೆನ ಸುತ್ತಮುತ್ತ ಇರೋ ನಾಯಿಗಳು ನೆಗ್ತಾ ಇರ್ಬೇಕಾಗಿತ್ತು. ಈ ತರ ಏನಾದ್ರು ಆಗಿದ್ಯಾ? ಆಗಿದ್ರೆ ನೀವ್ ಯಾಕೆ ಈ ವಿಡಿಯೋ ನೋಡ್ತಿದ್ರಿ ಹೇಳಿ? ಇದೇನ್ ಗೊತ್ತಾ, ಸಿಂಪಲ್ ಟ್ರಿಕ್ ಇದು ಅಷ್ಟೇ. ಈ ಪ್ರಾಡಕ್ಟ್ ನ ಸೆಲ್ ಮಾಡಕ್ಕೆ ಒಂದು, ಅಂದ್ರೆ ಇದನ್ನ ಯಾವ ರೀತಿ ಕರೀತಾರಂದ್ರೆ, ಈ ಬ್ರಹ್ಮಾಂಡ ಗುರುಜಿಗಳು ಅಂತ ಏನೇನೋ ಇರ್ತಾರಲ್ಲ, ಬೆಳಗ್ಗೆ ಬಂದು ನಿನ್ಗೆ ಆ ರೋಗ ಬಂದ್ಬಿಡುತ್ತೆ, ಆ ಪಾಪ ಕುತ್ಕೊಳ್ಳುತ್ತೆ, ಮುಂಡ ಮೋಸ್ಟು, ಮುಂಡೆ ಮಗನೆ, ಆ ಮಗನೆ, ಈ ಮಗನೆ ಅಂತೆಲ್ಲ ಕುಂತ್ಕೊಂಡ್ ಹೇಳ್ತಾನಲ್ಲ ಚಾನಲ್ ಮುಂದೆ, ಅದೇ ತರ ಇವ್ರುನು. ಇಬ್ರಿಗೂ ಏನ್ ಬಹಳ ವ್ಯತ್ಯಾಸ ಇಲ್ಲ. ಅವ್ರ ಜೀವದ ಮೇಲೆ ಭಯ ಆಗ್ತಾರೆ, ಇವ್ರು ಜೀವದ ಮೇಲೆ ಭಯ ಆಗ್ತಾರೆ ಅಷ್ಟೇ. ಅವ್ರು ಟಿವಿಲ್ ಕುಂತ್ಕೊಂಡ್ ಎಲ್ಲಾರ್ಗು ಹೇಳ್ತಾರೆ, ಇವ್ರು ಮನೆಗೂ ಬಂದು ನಿಮ್ಗೆ ಆ ರೋಗ ಬಂದ್ಬಿಡುತ್ತೆ, ಈ ರೋಗ ಬಂದ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಹೌದು, ರೇಡಿಯೇಷನ್ಸ್ ಇಂದ ನಿಮ್ಗೆ ಕ್ಯಾನ್ಸರ್ ಮತ್ತೆ ಬ್ರೈನ್ ಟ್ಯೂಮರ್ ಇದೆಲ್ಲ ಉಂಟಾಗಬಹುದು. ಆದ್ರೆ ಈ ರೇಡಿಯೇಷನ್ ಚಿಪ್ ಹಾಕೊಂಡಿದ ತಕ್ಷಣ ಅದ್ ಬರಲ್ಲ ಅಂತ ಏನಿಲ್ಲ. ಆ ಕಾಯಿಲೆನ ನೀವ್ ಹೆಂಗ್ ತಡಿಬೇಕು ಅಂತಂದ್ರೆ, ನೀವು ಮೊಬೈಲ್ ನ ಉಪಯೋಗಿಸ್ತಾನೆ ಇಲ್ದಿದ್ದಾಗ ನಿಮ್ ಡೇಟಾ ಕನೆಕ್ಷನ್ ಅಥವಾ ಏರೋಪ್ಲೇನ್ ಮೋಡ್ ಅಲ್ಲಿ ಹಾಕೊಂಡ್ರೆ ಒಳ್ಳೇದು. ಬಟ್ ಆ ತರ ಮಾಡ್ಕೊಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಕಾಲ್ಸ್ ಯಾವಾಗ ಬೇಕಾದ್ರೂ ಬರ್ಬೋದು ನಮಗೆ. ಅಥವಾ ನಿಮ್ ಮನೇಲಿ ಏನಾದ್ರು ವೈಫೈ ರೂಟರ್ ಏನಾದ್ರು ಇದೆ, ರಾತ್ರಿ ಮಲ್ಕೊಬೇಕಾದ್ರೆ ಆಫ್ ಮಾಡಿ ಮಲ್ಗೋದು ಸ್ವಲ್ಪ ಸರಿ ಅನ್ಸುತ್ತೆ. ಸೊ ಈ ತರ ರೋಗಗಳನ್ನ ನಾವು ತಡಿಬಹುದು ಅಂತಾನೆ ಹೇಳ್ಬೋದು. ಆದ್ರೆ ಈ ಚಿಪ್ ಅಲ್ಲಿ ತಡೆಯುತ್ತೆ ಅನ್ನೋದೆಲ್ಲ ಸುಳ್ಳು. ಇಂಥ ಟೆಕ್ನಾಲಜಿ 700-800 ರೂಪಾಯಲ್ಲಿ ಅಂದ್ರೆ ತರಕ್ ಆಗಲ್ಲ. ಯಾಕಂದ್ರೆ ಒಂದು ವೇವ್ ನ ಕಡಿಮೆ ಫ್ರೀಕ್ವೆನ್ಸಿ ಅಥವಾ ಆಂಪ್ಲಿಟ್ಯೂಡ್ ಕಡಿಮೆ ಮಾಡ್ಬಿಡ್ಬೇಕಂದ್ರೆ ಸ್ವಲ್ಪ ಟೆಕ್ನಾಲಜಿ ಬೇಕಾಗುತ್ತೆ. ಅದು 700-800 ರೂಪಾಯಲ್ಲೆಲ್ಲ ಈಗ್ಲೇ ನಮಗೆ ಅವೈಲಬಲ್ ಇಲ್ಲ. ಆ ಚಿಪ್ ಒಳಗಡೆ ಇನ್ಫ್ಯಾಕ್ಟ್ ಏನಿದೆ ಅಂದ್ರೆ ಬರೀ ಖಾಲಿ ಇದೆ. ಒಂದ್ ಹತ್ತಿ ಮೇಲ್ಗಡೆ ಒಂದ್ ಸ್ಟಿಕ್ಕರ್, ಅದ್ರ ಮೇಲ್ಗಡೆ ಮೋದಿ ಕೇರ್ ಅಂತ ಪ್ರಿಂಟ್ ಮಾಡಿರೋದು, ಅದ್ ಬಿಟ್ರೆ ಇನ್ನೇನು ಇಲ್ಲ. ಇಲ್ಲಿಗೆ ಇದರ ಅನಾಲಿಸಿಸ್ ನ ಮುಗಿಸ್ತಾ ಇದೀವಿ. ವಿಡಿಯೋ ಇಷ್ಟ ಆಗಿದ್ರೆ, ಶೇರ್ ಮಾಡೋ ರೇಂಜ್ ಅಲ್ಲಿ ಇದ್ರೆ ಶೇರ್ ಮಾಡ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.